ಮಾಡಬೇಕು ಅಂತೇಳಿ. ಇವತ್ತೇನಾದ್ರೂ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಸಿದ್ದರಾಮಯ್ಯನ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 2013ರಿಂದ 18ರವರೆಗೆ ಈ ಕಡೆ ನೋಡ್ತೀನಿ ನಾನು. ನಿನ್ ನೋಡ್ ನೀನ್ ಫ್ರೆಂಡು ಅಂತ ನಿನ್ಗೂ ನೋಡಿದ್ರೆ ನೀನ್ ಯಾಕಪ್ಪ ಬೇಡ ಅಂತೀಯ? ನಿನ್ ಆಯ್ತಪ್ಪ, ಇವನ್ ನನ್ನ ದೃಷ್ಟಿನೇ ಬೀಳೋದು ಬೇಡ ಇವನ್ ಮೇಲೆ. ಈ ಕಡೆ ನೋಡ್ತೀನಿ ನಾನು. ಯಾರೋ ಮ್ಯಾನೇಜರ್ಗೆ ಲೆಟರ್ ಬರೆದ್ಬಿಟ್ಟು ಅಕ್ಕಿ ಕೊಡು ಅಂತ ಕೇಳಿ ಘೋಷಣೆ ಮಾಡುವಾಗ ಸರ್ಕಾರ ಕೇಳಿದ್ರ, ಕೇಂದ್ರ ಸರ್ಕಾರ ಕೇಳಿ ನಾವು ಈ ಯೋಜನೆ ಮಾಡ್ತಾ ಇದ್ರಿ, ಇಷ್ಟು ಅಕ್ಕಿ ಬೇಕು ಅಂತ ಕೇಳಿ ಮಾಡಿದ್ರೆ ಸರಿ. ಈಗ ಮನ್ಸಿಗೆ ಬಂದಾಗ ಇವ್ರು ಅನೌನ್ಸ್ ಮಾಡಿದ್ರೆ ಅದಕ್ಕೆ ಕೇಂದ್ರ ಸರ್ಕಾರನ ಆಪಾದನೆ ಮಾಡೋದು ಸರಿಯಲ್ಲ. ಅವರು ನೋಡಿ, ಮುನಿಯಪ್ಪನವರೇ ಸಾಕ್ಷಿ. ಈಗ ಇಲ್ಲಿಗೆ ಹೋಗಿ ಅನೌನ್ಸ್ ಮಾಡಕ್ ಗೋಯಲ್ ಮಿಸ್ಟರ್ ಗೋಯಲ್ ಅವ್ರನ್ನ ಭೇಟಿ ಮಾಡಿ ಅಕ್ಕಿ ಕೊಡ್ರಿ ಅಂತ ಗೋಗಿದ್ರು ಕೂಡ ಇಲ್ಲ ನಮ್ಮ ಹತ್ರ. ಅವ್ರು ಯಾರು ಗೋಯಲ್ ಅನ್ನೋರು ಯಾರು? ಈಗ ಏನ್ ಗೋಯಲ್ ಅವ್ರ ಹೆಸರು? ಪಿಯೂಷ್ ಗೋಯಲ್. ಪಿಯೂಷ್ ಗೋಯಲ್ ಅನ್ನೋ ನಿಮ್ಮಲ್ಲಿ ಕೇಂದ್ರ ಸರ್ಕಾರದ ಮಂತ್ರಿಗಳ ಇಲ್ವಾ? ಅವ್ರ ಹತ್ರ ಹೋಗಿ ಇಡೀ ದಿನ ಕಾದು ಆಮೇಲೆ ಭೇಟಿ ಮಾಡಿ ಮೊದಲನೇ ಸಾರಿ ಸಿಕ್ಲಿಲ್ಲ, ಎರಡನೇ ಸಾರಿ ಭೇಟಿ ಮಾಡದ್ದು. ಭೇಟಿ ಮಾಡಿ ಅಕ್ಕಿ ಕೊಡ್ರಿ ಅಂತ ಗೋಗರಿದ್ರು ಕೂಡ ಕೊಡ್ಲಿಲ್ಲ. ಈಗ ಅಶೋಕ್ ಅವ್ರು ಹೇಳ್ತಾರೆ ಅವರು ಯಾರು ಮ್ಯಾನೇಜರ್ ಕೇಳ್ಬಿಟ್ರೆ ಆಗ್ತದ? ಕೇಂದ್ರ ಸರ್ಕಾರ ಸ್ಕೀಮ್ ಅಲ್ಲಿ ಕೊಡಬೇಕು ಅಂತ. ಒಂದು ನಿಮಿಷ ಈಗ 29 ಕೊಡ್ತೀವಿ ಅಂತ ನಿಮ್ಮ ಹತ್ರ ಕೇಂದ್ರ ಸರ್ಕಾರ 29 ಕೊಡ್ತೀವಿ ಬರ್ರಿ. ಅಲ್ಲ ಒಂದ್ ಸೆಕೆಂಡ್ ಕನ್ಫ್ಯೂಷನ್ ಅಲ್ಲ, ಖಾಸಗಿ ವ್ಯಕ್ತಿಗೆ 18 ರೂಪಾಯಿ 18 ಕನ್ಫ್ಯೂಷನ್ ಬೇಡ. ಆಯ್ತು, ಇವ್ರು ಅನೌನ್ಸ್ಮೆಂಟ್ ಮಾಡಿರೋದು, ಇವ್ರ ಕಮಿಟ್ಮೆಂಟ್. ದುಡ್ಡು ಕೊಡಕ್ಕೂ ಕೇಂದ್ರ ಸರ್ಕಾರ, ರೇಷನ್ ಕೊಡಕ್ಕೂ ಕೇಂದ್ರ ಸರ್ಕಾರ, ಈಗ ಕರೆಂಟ್ ಕೊಡಕ್ಕೂ ಕೇಂದ್ರ ಸರ್ಕಾರ. ದುಡ್ಡು ಕೊಡ್ತೀವಿ ಅಂತ ಇವತ್ತು ಸರಿ ಆಯ್ತು. ಕ್ಲಾಸ್ ನಾನು ಐ ಆಮ್ ವೆರಿ ಕಾಮ್ ಅಂಡ್ ಕೂಲ್. ಎನ್ಕ್ವೈರಿ ಮಾಡಿ, ಕೂತ್ಕೊಳ್ರಿ. ನೀವು ಎನ್ಕ್ವೈರಿ ಮಾಡಿದ್ದಾರೆ. ನೀವ್ ಯಾಕೆ ಓನ್ ಮಾಡ್ಕೊಳ್ತೀರಿ? ಆಯ್ತಪ್ಪ, ಕೂತ್ಕೊಳ್ಳಿ. ಗೊತ್ತಿಲ್ಲ ಮಾತಾಡಬೇಡ. ಆಯ್ತು, ಗೌರವ ಕೊಟ್ಟೆ ಮಾತಾಡುದು. ಈಗ ಕೂತ್ಕೊಳ್ಳಿ, ಈಗ ಅಲ್ಲಿ ಕೂತ್ ಆಯ್ತು. ಮಾತಾಡೇ ಇಲ್ಲ ನಾನು. ಆಯ್ತಪ್ಪ, ಏನ್ ಮಾತಾಡ್ತೀಯ? ಕೂತ್ಕೊಳ್ಳಿ ಎಲ್ಲ. ಈಗ ಏನ್ ಮಾತಾಡ್ತೀಯ? ಆಯ್ತು ಸುರೇಶ್ ಶ್ರೀರಾಮ್ ಅನಿಸ್ತಾನೆ. ಎಲ್ಲ ಕುಳ್ಳೂರಿಸಿ ಅಧ್ಯಕ್ಷರೇ. ಸುರೇಶ್ ನರೇಂದ್ರ ಅಲ್ಲ, ಪೀಠಕ್ಕೆ ಗೌರವ ಕೊಡೋದು ಈಗ ಸುರೇಶ್ ಅಣ್ಣ ಕೂತ್ಕೊಳ್ಳಪ್ಪ, ಚರ್ಚೆ ಮಾಡ್ತೀವಿ. ಕೂತ್ಕೊಳ್ಳಿ. ಈಗ ಮರ್ಯಾದೆ ಕೊಡೋದು ಕಲ್ಕೊಡ್ರಿ. ಪೀಠಿಗೆ ಮರ್ಯಾದೆ ಕೊಡೋದು ಕಲ್ಕೊಡ್ರಿ. ಪೀಠಿಗೆ ಮರ್ಯಾದೆ. ಒಂದ್ ನಿಮಿಷ ಇಲ್ಲಿ ಇಟ್ಕೋಬೇಡ. ಇಲ್ಲ ಅವ್ರಿಗೂ ಇರೋ ಸ್ನೇಹ ಮತ್ತು ಅದೇ ಜಿಲ್ಲೆಯಿಂದ ಬಂದಿರೋದ್ರಿಂದ ತಾವು ಏಕವಚನದ ಉಪಯೋಗವನ್ನ ಮಾಡಿದಿರ. ಅಲ್ಲ, ಒಂದೇ ನಿಮಿಷ, ಏಕವಚನ ಉಪಯೋಗ ಮಾಡಿದಿರ ನೀವು. ಅದನ್ನ ನಿಮ್ ಚೇಂಬರ್ ಅಲ್ಲಿ ಅದು ಮಾಡಿದ್ರೆ ನಮ್ದೇನಿಲ್ಲ. ಇದು ಸದನ ಇರೋದ್ರಿಂದ ಅವರು ಒಬ್ಬ ಶಾಸಕರು, ಅದೃಷ್ಟ ಸ್ನೇಹ ನಮ್ಗಿದೆ, ಗೊತ್ತಿದೆ. ನಿಮ್ಗೂ ಅವ್ರಿಗೂ ಬಹಳ ಚಂದ ಒಳ್ಳೆ ಸ್ನೇಹ ಇದೆ. ಆದ್ರೆ ಸದನ ನಡೆಯಬೇಕಾದ್ರೆ ಸದನದಲ್ಲಿ ಆತರ ಹೇಳಿದಾಗ ಅವ್ರಿಗೆ ಒಂದ್ ರೀತಿ ಅವಮಾನ. ಅದನ್ನ ಅವ್ರು ಬೇರೆ ಅರ್ಥ ಮಾಡಿ ಯಾರು ಕೂಡ ತಪ್ಪಾರ್ಥ ಕಡತಲೆ ಅದನ್ನ ತಕರಾರಿಲ್ಲ. ಇಲ್ಲ, ಆಯ್ತು, ಚರ್ಚೆ ಬೇಡ. ಅವರು ಸ್ನೇಹದ ಕಾರಣಕ್ಕೆ ಇರ್ಬೋದು. ಕುತ್ಕೊಳ್ಳೋ ಗೊತ್ತು. ಐ ಹ್ಯಾವ್ ಗಾಟ್ ಆಲ್ ದಿ ರೆಸ್ಪೆಕ್ಟ್ ಫಾರ್ ಬಸವರಾಜ್. ಮುಖ್ಯಮಂತ್ರಿಗಳು ಆತರ ವೈಯಕ್ತಿಕವಾಗಿ ಏನಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಒಂದೇ ನಿಮಿಷ. ಮುಖ್ಯಮಂತ್ರಿಗಳು ಬಹಳ ಶಾನ್ಯರದಾರ. ಅವ್ರಿಗೆ ಯಾಕೆ ಇಷ್ಟು ಸಪೋರ್ಟ್ ಸಿಗಾಕತ್ತೈತೆ ಆ ಕಡೆಯಿಂದ ಅಂದ್ರ
ಶೀಘ್ರದಲ್ಲೇ ಪುನರ್ರಚಿಸಲಾಗುವುದು ಯಾಕೆ ಮತ್ತೆ ಮತ್ತೆ ಔಟ್ ಆಫ್ ದಿ ಸಬ್ಜೆಕ್ಟ್ ಅಲ್ಲಿ ಹೋಗಿ ಮಾತಾಡ ಸಬ್ಜೆಕ್ಟ್ ಮಾತಾಡಿ. ಅದರಿಂದ ನಾವು 5 ಗ್ಯಾರಂಟಿಗಳನ್ನ 8 ತಿಂಗಳಲ್ಲಿ ಅವೆಲ್ಲನೂ ಕೂಡ ಅನುಷ್ಠಾನ ಕೊಟ್ಟು ಅದಕ್ಕೆ ಬೇಕಾದಂಥ ಹಣನೂ ಒದಗಿಸ್ಕೊಟ್ಟು ಸಂಪೂರ್ಣವಾಗಿ ಜಾರಿ ಮಾಡಿದ್ದೇವೆ. ಜನರು ಖುಷಿಯಾಗಿದ್ದಾರೆ. ಯಾರು ಫಲಾನುಭವಿಗಳಿದ್ದಾರಲ್ಲ, ದೇ ಆರ್ ಹ್ಯಾಪಿ, ದೇ ಆರ್ ವೆರಿ ವೆರಿ ಹ್ಯಾಪಿ. ಆದರೆ ಎಲ್ಲರನ್ನೂ ಸಮಾಧಾನ ಮಾಡೋಕ್ಕಾಗಲ್ಲ. ವಿರೋಧ ಪಕ್ಷದವ್ರು ಹೆಂಗೆ ಸಮಾಧಾನ ಮಾಡೋಕ್ಕಾಗುತ್ತೆ? ವಿರೋಧ ಪಕ್ಷದವರು ವಿರೋಧ ಮಾಡಬೇಕು ಅಂತಲೇ ಇದ್ದಾರೆ. ಅದರಿಂದ ಈ ನಮ್ಮಲ್ಲಿ ಕಾಮಾಲೆ ರೋಗ ಅಂತ ಬರ್ತದೆ. ಈಗ ಏನಪ್ಪ ಕಾಮಾಲೆ ರೋಗ ಡಾಕ್ಟ್ರೆ? ಕಾಮಾಲೆ ರೋಗದವರಿಗೆ ಜಾಂಡೀಸ್ ಅಂತ, ಇಂಗ್ಲಿಷ್ನಲ್ಲಿ ಜಾಂಡೀಸ್ ಅಂತ, ಅದಕ್ಕೆ ಎಲ್ಲ ತಗೊಂಡೋಗ ಅವನು ಯಾವನೇ ಕೊಡವನು. ಯಾವ ರೋಗ ಬಂದಿತ್ತೋ ಇಲ್ಲಿದ್ದಾಗ ಅದೇ ರೋಗನೇ ಇರೋದು ಎಲ್ಲ. ನನಗೆ ಬಂದಿದ್ದ ರೋಗನೇ ನಿಮಗೂ ಬಂದಿದ್ಯಾ? ನನಗೆ ಬಂದಿರೋದು ಒಂದೇ ಒಂದು ರೋಗ, ಏನ್ ಗೊತ್ತಾ? ಡಯಾಬಿಟಿಕ್. ನಿನಗೆ ಬಂದಿದ್ಯಾ? ಬಂದಿಲ್ವಾ? ನನಗೆ ಬಂದಿರೋ ರೋಗ ಡಯಾಬಿಟಿಕ್. ಅದು ಡಯಾಬಿಟಿಕ್ ಸರ್, ಅದು ಒಂಥರ ನ್ಯಾಷನಲ್ ಹೈವೇ ಇದ್ದಂಗೆ. ಅದು ಬಂದ್ರೆ ಎಲ್ಲ ಬಂದಂಗೆ ಲೆಕ್ಕ. ಶುಗರ್ ಬಂದ್ರೆ ಎಲ್ಲದಕ್ಕೂ ದಾರಿ. ಶುಗರ್ ಬಂದ್ರೆ ಹೊಗಳ್ತಾರೆ, ಬೇರೆ ರೋಗ ಬಂದ್ರೆ ತಿಳ್ತಾರೆ. ಏನ್ ಮಾಡೋದು ಇವ್ರಿಗೆ? ಶುಗರ್ ಬಂದ್ರೆ ಎಲ್ಲದಕ್ಕೂ ದಾರಿ. ನಿಮ್ಗೂ ಗೊತ್ತಿದೆ. ಹೇಳಿ ನೋಡಪ್ಪ, ಶುಗರ್ ಬರದೇ ಹೋದ್ರೆ ಅಶೋಕ ಮೇನ್ ರೋಡ್ ಲಕ್ಕಿ ಮ್ಯಾನ್. ಲಕ್ಕಿ ಮ್ಯಾನ್. ಶುಗರ್ ಬರದೇ ಇದ್ರೆ ಯು ಆರ್ ಎ ಮೋಸ್ಟ್ ಲಕ್ಕಿ ಮ್ಯಾನ್. ಈಗ ಯಾಕಂತಂದ್ರೆ more than 50% of the people, they are suffering from diabetic. ಯಾರಿಗೆ ಚಿಂತೆ ಇಲ್ಲ ಅವರು ಶುಗರ್ ಇಲ್ಲ. ಕರೆಕ್ಟ್. ಯಾರಿಗೆ ಚಿಂತೆ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಶುಗರ್ ಬಂದಿಲ್ಲ ಸರ್, ಚಿಂತೆ ಇಲ್ವಾ? ಹಂಗಾರೆ ಒಳ್ಳೇದು, ಕೇಳೋ ಕೆಲಸ. ಅವ್ರು BP ಇದೆ. ಅದರಿಂದ 5 ಗ್ಯಾರಂಟಿಗಳನ್ನು ಕೂಡ ಕೊಟ್ಟ ಮಾತಿನಂತೆ ಜನರಿಗೆ ಚುನಾವಣೆ ಪೂರ್ವದಲ್ಲಿ ಕೊಟ್ಟ ಮಾತಿನಂತೆ ಈಡೇರಿಸಿದ್ದೀವಿ.